ಫೈನಲಿ ಕ್ರೇಜಿಯಾಗಿ ಇವತ್ತು ಹ್ಯಾರಿ ಪಾಟರ್ ಕಂಪ್ಲೀಟ್ ಮಾಡಿದೆ. ನನ್ಗೆ ಗೊತ್ತು ಹ್ಯಾರಿ ಪಾಟರ್ ರೀಬೂಟೇ ಬಂದ್ಬಿಡ್ತು. ಆ್ಯಂಡ್ ನಾನು ಯಾವತ್ತು ನೋಡ್ಬೇಕಂತ ಅನ್ಸಿಲ್ಲ, ಅನ್ಸಿತ್ತು ಬಟ್ ನನಗೆ ಯಾವತ್ತು ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾರು ನನಗೆ ಹೇಳಿದಿಲ್ಲ ಹ್ಯಾರಿ ಪಾಟರ್ ಒಂದು ಶೋ ಇದೆ ಅಂದ್ಬಿಟ್ಟು. ಆಮೇಲೆ ಇವಾಗ ಹ್ಯಾರಿ ಪಾಟರ್ ರೀಬೂಟ್ ಬಂದಾಗಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಹ್ಯಾರಿ ಪಾಟರ್ ನೋಡ್ತಾ ಇದ್ದಾರೆ. ಏನು ಮಾಡೋದು, ಅಕ್ಕಪಕ್ಕ ಇರೋರಿಗೆ ಗೊತ್ತಿದ್ದಿಲ್ಲ, ನನಗೂ ಅದಕ್ಕೆ ಗೊತ್ತಿದ್ದಿಲ್ಲ. ಆ್ಯಂಡ್ ಒಂದು ಶೋ ಒಂದಿತ್ತು, ಒಂದು ಐಡಿಯಾ ಇತ್ತು, ಬಟ್ ನನಗೆ ಯಾವತ್ತು ನಾನು ನೋಡಬೇಕು ಅಂತ ಯಾವತ್ತು ಇದೆ ಅನಿಸಿಲ್ಲ. ಯಾಕಂದ್ರೆ ನನಗೆ ಮ್ಯಾಜಿಕ್ಕು ಅದೆಲ್ಲ ನಾನು ಅಷ್ಟೊಂದು ನೋಡಿಲ್ಲ. ಸೊ ಇದಕ್ಕೆ ಹೋಗೋದಾ, ಇದೊಂದು ಟ್ರೈ ಕೊಡೋದಾ ಅಂತ ನನಗೆ ಗೊತ್ತಿದ್ದಿಲ್ಲ. ಸೊ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಹೇಳ್ದ, 7 ಪಾರ್ಟ್ಸ್ ಏನೋ ಮೀನ್ಸ್ 7 ಮೂವೀಸ್ ಇದೆ ಅಷ್ಟೇ ಅಂದ್ಬಿಟ್ಟು. ಬರೀ 7 ಪಾರ್ಟ್ಸ್ ಇದೆಯಾ, ಓಕೆ ಸರಿ ಟ್ರೈ ಮಾಡೋಣ, ಮೂವೀಸ್ ತಾನೆ. ಸೊ ಅಂತ ಅನ್ಸ್ಬಿಟ್ಟು ನಾನು ಟ್ರೈ ಮಾಡಿದ್ದು. ಆ್ಯಂಡ್ ಆನೆಸ್ಟಾಗಿ ಹೇಳೋಕ್ಕಾದ್ರೆ ರಿವ್ಯೂ ನಾನು ಇವಾಗ ಹೇಳ್ತೀನಿ ಚೆನ್ನಾಗಿದೆ ಎಲ್ಲ ಅಂದ್ಬಿಟ್ಟು. ಆ್ಯಂಡ್ ಇಷ್ಟು ವರ್ಷ ಆದಮೇಲೆ ಹೆಂಗಿರುತ್ತೆ ನೋಡಿದ್ರೆ, ಆ್ಯಂಡ್ ಇಷ್ಟ ಆಯ್ತಾ ಇಲ್ಲ ಅಂತ ವಿಡಿಯೋ ನೋಡಿ ತಿಳ್ಕೊಂಡ್ರಿ ನೀವು. ಅದಕ್ಕಿಂತ ಮುಂಚೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹ್ಯಾರಿ ಪಾಟ್ರು ಇಷ್ಟನಾ ಅಥವಾ ನಿಮ್ಗೆ ಯಾವ್ದು ಬೇರೆ ಒಪಿನಿಯನ್ಸ್ ಇದೆಯಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನೀವು ಕಮೆಂಟ್ ಇಷ್ಟ ಆದರೆ ನಾನು ಪಿನ್ ಕೂಡ ಮಾಡ್ತೀನಿ. ಸೊ ಇದು ನನಗೆ ಏನು ಇಷ್ಟ ಆಯಿತು ಅಂತ ಮಾತ್ರ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸ್ಟೋರಿ ಕಡೆ ಬರೋದಾದ್ರೆ ವಂಡರ್ಫುಲ್ ಆಗಿತ್ತು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ನಾನು ಯಾರ ಮೇಲೋ ಡೌಟ್ ಬೀಳ್ತೀನಿ ಆ್ಯಂಡ್ ಯಾರ ಮೇಲೇನೋ ಇದು ಹೋಗುತ್ತೆ. ಆ್ಯಂಡ್ ವಿಜುವಲ್ ಚೆನ್ನಾಗಿತ್ತು. ಆದರೆ ಒಂದು ಕಡೆ ನೆಗೆಟಿವ್ ಇದೆ ಇದರಲ್ಲಿ. ಸ್ಟೋರಿ ಸ್ವಲ್ಪ ಹೋಗ್ತಾ ಹೋಗ್ತಾ ಟೀಚರ್ಸ್ ಆಗಿ ಬರೋದಾದ್ರೆ ಪ್ರಿಡಿಕ್ಟಬಲ್ ಅನಿಸ್ಬಿಡುತ್ತೆ. ಆಮೇಲೆ ಚೇಂಜ್ ಕೂಡ ಆಗುತ್ತೆ ಆ ಪ್ಯಾಟರ್ನು. ಸೊ ಅದೊಂದು ಸ್ವಲ್ಪ ವಿಯರ್ಡ್ ಆಗಿತ್ತು. ಅದು ಬಿಟ್ಟರೆ ಸ್ಟೋರಿ ವೈಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಕ್ಯಾರೆಕ್ಟರ್ ವೋಲ್ಡಮೋರ್ಟ್ ಆಗಿರಲಿ, ಹ್ಯಾರಿ ಪಾಟರ್ ಆಗಿರಲಿ, ಆ್ಯಂಡ್ ಇಂಥ ಕ್ಯಾರೆಕ್ಟರ್ಸ್ ಆಗಲಿ ಸಿಕ್ಕಾಪಟ್ಟೆ ಕ್ರೇಜಿ ಇತ್ತು. ಆ್ಯಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರೋದು ಹೇಳ್ದೆ ಮುರ್ತೋಗ್ಬಿಟ್ಟೆ, ಸ್ನೇಪ್. ಕ್ರೇಜಿ ಕ್ಯಾರೆಕ್ಟರ್ ಗುರು, ನನಗೆ ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ. ನಾನೇನೋ ಅಂದ್ಕೊಂಡಿದ್ದೆ ಫಸ್ಟ್ ಪಾರ್ಟಿಂದ. ಆ್ಯಂಡ್ ಮಿಡ್ಡಲ್ಲಿ ಬಂದಿದ ತಕ್ಷಣ ಅನಿಸ್ತು ನಾನು ಅಂದ್ಕೊಂಡಿದ್ದೆ ಇವ್ನು ವಿಲನ್ ಅಂದ್ಬಿಟ್ಟು. ಆಮೇಲೆ ಫೈನಲ್ ಆಗಿ ನೋಡಿದ್ರೆ ಇವ್ನು ವಿಲನ್ ಅಲ್ಲ, ಕ್ರೇಜಿಯೆಸ್ಟ್ ಗಾಯ್. ಸೊ ಸಿಂಜಲ್ ಚೆನ್ನಾಗಿತ್ತು. ಆ್ಯಂಡ್ ವರ್ಲ್ಡ್ ಬಿಲ್ಡಿಂಗ್ ಕಡೆ ಬರೋದಾದರೆ ಒಂದೇ ಮಾತು ಹೇಳ್ಬೇಕಂದ್ರೆ ಮ್ಯಾಜಿಕಲ್ ಆಗಿತ್ತು. ಮೀನ್ಸ್ ಮ್ಯಾಜಿಕಲ್ ಶೋ ಅಲ್ಲಿ ಮ್ಯಾಜಿಕಲ್ ಆಗಿರಲೇಬೇಕು. ಬಟ್ ಅದೇ ಸೀರಿಯಸ್ ನೋಟ್, ಪ್ರತಿಯೊಂದು ವಿಜುವಲ್ಸ್ ಆಗಿರಲಿ, ಪ್ರತಿಯೊಂದು ಎಲಿಮೆಂಟ್ಸ್ ಆಗಿರಲಿ, ಮೇಯ್ನಾಗಿ VFX ಆಗಿರಲಿ, ಅಷ್ಟು ಹಳೆ ಮೂವಿ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಆಬ್ವಿಯಸ್ಲಿ ವಾರ್ನರ್ ಬ್ರದರ್ಸ್. ಪ್ರತಿಯೊಂದು ಕೂಡ ಸೀನ್ ಆಗಿರಲಿ, ಎಲ್ಲೂ ನಮಗೆ ಫೇಕ್ ಅನ್ಸಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಗುರು, ನಿಜವಾಗ್ಲೂ ಎಲ್ಲೂ ನನಗೆ ಆ ಒಂದು ಫೇಕ್ ಫೀಲಿಂಗ್ ಬಂದಿಲ್ಲ. ಸ್ವಲ್ಪ ನೆಗೆಟಿವ್ ಇದೆ ಫಸ್ಟ್ ಮೂವಿ ನೋಡಿದಾಗ. ಸ್ವಲ್ಪ ಇದು ಓಲ್ಡ್ ಸ್ಟೈಲ್ ಸ್ಟಾರ್ಟ್ ಆಗ್ಬಿಡ್ತು, ಲೈಕ್ ಏನೋ ಅಷ್ಟು ಕನೆಕ್ಟ್ ಆಗಿಲ್ಲ ನಾನು. ಆಮೇಲೆ ಹೋಗ್ತಾ ಹೋಗ್ತಾ ಅದು ಬಿಲ್ಡ್ ಆಯಿತು. ಆ್ಯಂಡ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟಲ್ಲೇ ಅಂದ್ಕೊಂಡೆ ಇದು ಫುಲ್ ಮ್ಯಾಜಿಕ್ ಇರುತ್ತೆ ಅಂದ್ಬಿಟ್ಟು. ಬಟ್ ಇದೊಂದು ತುಂಬ ಒಳ್ಳೇದು ಮಾಡಿದ್ದಾರೆ. ಫಸ್ಟಲ್ಲೇ ಮ್ಯಾಜಿಕ್ ಇಲ್ಲ, ಫುಲ್ಲು ಸ್ಟೋರಿ ಬೇಸಲ್ಲಿ ಹೋಗುತ್ತೆ. ಹ್ಯಾರಿ ಸ್ಟ್ರಗಲ್ಸ್ ತೋರಿಸ್ತಾರೆ. ಸೊ ಅದೊಂದು ತುಂಬ ಚೆನ್ನಾಗಿತ್ತು. ಹೋಗ್ತಾ 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 ಇಂಪ್ರೂವ್ ಆಗುತ್ತೆ, ಮ್ಯಾಜಿಕ್ ಆಗಿರಲಿ ಅಥವಾ ಎಲ್ಲ ಒಂದು ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆನೆಸ್ಟಾಗಿ ಸ್ಟೋರಿ ಒಂದು ಪಾಯಿಂಟಲ್ಲಿ ಆ ಒಂದು ಟೀಚರ್ ಬರ್ತಾರಲ್ಲ, ಟೀಚರ್ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅವ್ರು ಬಂದಾಗ ಒಂಥರ ಬೋರ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಈ ಕ್ಯಾರೆಕ್ಟರ್ ಬೇಕಿತ್ತು ಆ ಸ್ಟೋರಿಗೆ ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಹೋಗಂಟ ನಿಜವಾಗ್ಲೂ ತಲೆನೋವಿತ್ತು. ಇರಿಟೇಟ್ ಮಾಡ್ತಿದ್ಲು ಗುರು ಪೂರ್ತಿ ಸೀಸನ್, ಪೂರ್ತಿ ಎಪಿಸೋಡು, ಪೂರ್ತಿ ಆ ಮೂವಿ ಪೂರ್ತಿ ಇರಿಟೇಟ್ ಮಾಡ್ತಿದ್ಲು. ಅವಳು ಹೋದ್ಮೇಲೆ ಮೀನ್ಸ್ ಫಸ್ಟ್ ಆಫ್ ಆಲ್ ಯೂಸ್ ಇದ್ದಿಲ್ಲ ಅದು ಆ ಸ್ಟೋರಿಗೆ. ಆ್ಯಂಡ್ ಮತ್ತೆ ಹೋಗಿದ್ರೆ ಮತ್ತೆ ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲೊಂದು ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ 3 ಪಾರ್ಟ್ಸ್ ಮಾತ್ರ ವಂಡರ್ಫುಲ್ ಆಗಿತ್ತು. ಲೈಕ್ ಪ್ರತಿಯೊಂದು ಆ್ಯಕ್ಷನ್ ಇರಲಿ, ಪ್ರತಿಯೊಂದು ಸೀನ್ಸ್ ಇರಲಿ, ಲಾಸ್ಟ್ ಫೈಟ್ ಅಂದಾಗೂ ಅಷ್ಟೇ ಚೆನ್ನಾಗಿತ್ತು. ಬಟ್ ಆದರೆ ಫುಲ್ಲು ಚೆನ್ನಾಗಿದೆ ಅಂತ ಹೇಳಕ್ ಹೋಗಲ್ಲ. ಯಾಕಪ್ಪ ಅಂದರೆ ಎಷ್ಟೋ ಫೈಟ್ಸ್ನ ತೋರ್ಸೋಕೆ ಹೋಗಿಲ್ಲ. ಲೈಕ್ ನಾನು ವೆಯ್ಟ್ ಮಾಡ್ತಿದ್ದೆ ಇವ್ರ ಫೈಟ್ಸ್ ಬರುತ್ತೆ, ಇವ್ರ ಆ್ಯಂಗಲ್ ಫೈಟ್ಸ್ ಬರುತ್ತೆ ಅಂತ. ಜಸ್ಟ್ ಸ್ವಲ್ಪ ರಶ್ ಮಾಡ್ದಂಗೆ ಅನಿಸ್ತು ನನಗೆ. ಅದು ಬಿಟ್ಟರೆ ಓಕೆ ಗುರು, ಏನು ತೊಂದರೆ ಇಲ್ಲ. ಫೈಟು ಮೇನ್ ಕ್ಯಾರೆಕ್ಟರ್ ಮಧ್ಯೆಲ್ಲ ಇದ್ದಿದ್ದು. ಸೊ ಕಂಪ್ಲೀಟ್ ಮೂವೀಸ್ ನೋಡಿದೆ. ಫೈನಲ್ ರಿವ್ಯೂ ಹೇಳ್ಬೇಕಂದ್ರೆ ಇದು ನೋಡ್ಬೋದಾ ಬೇಡವಾ ಅಂದ್ಬಿಟ್ಟು, ಎಸ್ ಡೆಫಿನೆಟ್ಲಿ ನೋಡ್ಬೋದು. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿದೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಆ್ಯಂಡ್ ಇದೊಂಥರ ರೋಲರ್ ಕೋಸ್ಟರ್ ರೈಡ್ ಥರ ಹೋಗ್ತಾ ಇರುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಿರಲಿ ಅದ್ರಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಸ್ನೇಪ್ ಅನ್ನೋ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮೀನ್ಸ್ ಆಲ್ರೆಡಿ ಎಲ್ಲ ನೋಡ್ಬಿಡುತ್ತೆ, ನಾನೇ ಲೇಟು ನಾನು ನೋಡಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಆ್ಯಂಡ್ ಈ ವಿಡಿಯೋದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಇವಾಗ. ಹಿಂಪೀರಿಯೋ ಇವು ಡೆಫಿನೆಟ್ಲಿ ಮಾಡ್ತೀರಾ. ಸೊ ಇಷ್ಟು ಹೇಳ್ತಾ ಮತ್ತೆ ಸಿಗೋಣ ಮತ್ತೆ ಇಂಥ ವಿಡಿಯೋದಲ್ಲಿ. ಸೊ ಈ ಥರ ನಾನು ಎಷ್ಟೋ ಸೀರೀಸಿನ ಟ್ರೈ ಮಾಡಿಲ್ಲ. ಸೊ ಈ ಥರ ನಾನು ವಿಡಿಯೋಸ್ ಟ್ರೈ ಮಾಡ್ಬೇಕಂದ್ರೆ ನೀವು ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಸೀರೀಸ್ ಟ್ರೈ ಮಾಡ್ಬೇಕಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ಅಷ್ಟೇ ಗುರು, ಇದೇ ಥರ ಕ್ರೇಜಿ ಮಾಡ್ತಾ ಇರ್ರಿ. ಆ್ಯಂಡ್ ಅಷ್ಟೇ. ಸ್ನೇಪ್